ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದರಾವ್, ಮೈಸೂರು. ಇಂದು ನಾನು ವಾಟರ್ ಪಾಯ್ಸನಿಂಗ್ ಅಥವಾ ವಾಟರ್ ಇಂಟಾಕ್ಸಿಕೇಷನ್ ಬಗ್ಗೆ ಕೆಲವು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಹೊರಗಡೆ ಬಿಸಿಲಲ್ಲಿ ಹೋಗಿ ವಾಪಸ್ ಬಂದಾಗ ಅಥವಾ ತುಂಬ ಆಟ ಆಡಿದಾಗ, ತುಂಬ ಎಕ್ಸಸೈಸ್ ಮಾಡಿದಾಗ ಬೆವರ್ತೀವಿ. ನಂತರ ನೀರು ಕುಡಿತೀವಿ. ಆಗ ನೀರು ಅತಿಯಾಗಿ ಕುಡಿದಾಗ ಬ್ಲಡ್ಡು ಡೈಲ್ಯೂಟ್ ಆಗಿ ಅದರ ಸೋಡಿಯಂ ಕಮ್ಮಿ ಆಗುತ್ತೆ. ಯಾವಾಗ ಸೋಡಿಯಂ ಅಂಶ ಕಮ್ಮಿ ಆಗುತ್ತೆ, ಇಂಟ್ರಾಸೆಲ್ಯುಲರ್ ಎಕ್ಸ್ಟ್ರಾಸೆಲ್ಯುಲರ್ ಆಸ್ಮಾಟಿಕ್ ಪ್ರೆಷರ್ ವ್ಯತ್ಯಾಸ ಆಗಿ ಸೆಲ್ ಒಳಗಡೆ ಜಾಸ್ತಿ ನೀರು ಹೋಗುತ್ತೆ. ಅದರಲ್ಲೂ ಬ್ರೈನ್ ಸೆಲ್ಸಲ್ಲಿ ನೀರು ಜಾಸ್ತಿ ಹೋದಾಗ ಮಿದುಳಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಇದರಿಂದ ಕನ್ಫ್ಯೂಷನ್ನು, ಹೆಡ್ಏಕು, ವಾಂತಿ ಎಲ್ಲ ಆಗಬಹುದು. ಇದಕ್ಕೆ ನಾವು ವಾಟರ್ ಇಂಟಾಕ್ಸಿಕೇಷನ್ ಅಥವಾ ಡೈಲ್ಯೂಷನಲ್ ಹೈಪೋನೇಟ್ರೇಮಿಯಾ ಅಥವಾ ವಾಟರ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ಕಾರಣ ಮತ್ತು ಚಿಹ್ನೆಗಳು ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಜಾಸ್ತಿ ನೀರು ಕುಡಿಯೋದು, ಎಕ್ಸೆಸಿವ್ ಇಂಟೇಕ್, ಡ್ರಿಂಕಿಂಗ್ ಮೋರ್ ವಾಟರ್ ದ್ಯಾನ್ ಕಿಡ್ನಿ ಎಕ್ಸ್ಕ್ರೀಟ್, ಅಂದರೆ ಕಿಡ್ನಿ ಕೆಪಾಸಿಟಿಗಿಂತ ನಾವು ಜಾಸ್ತಿ ನೀರು ಕುಡಿಯೋದು. ಎರಡನೇದು ಪ್ರೊಲಾಂಗ್ಡ್ ಎಕ್ಸಸೈಸ್, ಅಲ್ಲಿ ಸಿಕ್ಕಾಪಟ್ಟೆ ಮೈ ಬೆವರುತ್ತೆ. ಬೆವರಿನ ಮೂಲಕ ಸೋಡಿಯಂ ಅಂಶ ಕಮ್ಮಿ ಆಗುತ್ತೆ. ಆದರೆ ನಾವು ಬರೀ ನೀರು ಕುಡಿಯೋದ್ರಿಂದ ಇನ್ನಷ್ಟು ಸೋಡಿಯಂ ಕಮ್ಮಿ ಆಗುತ್ತೆ. ಮೂರನೇದು ಸೈಕ್ಯಾಟ್ರಿಕ್ ಕಂಡೀಷನ್, ಕಂಪಲ್ಸಿವ್ ವಾಟರ್ ಡ್ರಿಂಕಿಂಗ್, ಅಲ್ಲಿ ನೀರು ಕುಡಿಯೋದೇ ಒಂದು ಮೇನಿ ಆಗಿರುತ್ತೆ, ಹುಚ್ಚಾಗಿರುತ್ತೆ. ನಾಲ್ಕನೇದು ಮೆಡಿಕೇಷನ್, ಕೆಲವು ಔಷಧಿಗಳು ನಾವು ಅನೇಕ ಬಾರಿ ಡಯೂರಿಟಿಕ್ ಅಂತ ಉಪಯೋಗಿಸ್ತೀವಿ, ಅಥವಾ ಕೆಲವು ಆ್ಯಂಟಿಸೈಕೋಟಿಕ್, ಆ್ಯಂಟಿಡಿಪ್ರೆಸೆಂಟ್ ಮೆಡಿಸಿನ್ ಕೂಡ ಇದಕ್ಕೆ ಕಾರಣ ಆಗ್ಬೋದು. ಕೆಲವು ಡ್ರಗ್ಸ್ಗಳು MDMA ಅಥವಾ ಎಕ್ಟಸಿ ಅಥವಾ ಮೋಲಿ ಅಂತ ಹೇಳ್ತೀವಿ. ಇನ್ನು ಐದನೇದು ಲೋ ಬಾಡಿ ಮಾಸ್ ಇಂಡೆಕ್ಸ್. ಇದಲ್ಲದೇ ಕೆಲವು ಕಾಯಿಲೆಗಳಲ್ಲಿ, ಉದಾಹರಣೆಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿರ್ಬೋದು, ಅನ್ಕಂಟ್ರೋಲ್ ಡಯಾಬಿಟಿಸ್, ಅಲ್ಲಿ ಥರ್ಸ್ ಜಾಸ್ತಿ ಇರುತ್ತೆ, ಲಿವರ್ ಪ್ರಾಬ್ಲಮ್ಗಳು, ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್, ಅಂದರೆ ಹಾರ್ಟ್ ಫೇಲ್ಯೂರ್ ಆಗಿ ನೀರು ತುಂಬಿಕೊಂಡಿರುತ್ತೆ, ಮತ್ತು ನೋವಿನ ಮಾತ್ರೆಗಳು NSAIDs ಅಂತ ಹೇಳ್ತೀವಿ, ಅದು ಕೂಡ ದೇಹದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈ ಸುಟ್ಟ ಗಾಯಗಳಾಗಿದ್ದಾಗ ಕೂಡ ಮೈ ನೀರು ಹೋಗಿ ಹೈಪೋನೇಟ್ರೇಮಿಯಾ ಆಗುತ್ತೆ. ಇನ್ನು ನೀರು ಜಾಸ್ತಿ ಕುಡಿದು ಸೋಡಿಯಂ ಕಮ್ಮಿ ಆದಾಗ ಏನೇನು ಚಿಹ್ನೆಗಳು ಬರ್ಬೋದು? ಮೈಲ್ಡ್ ಸಿಮ್ಟಮ್ಸ್ ಅಂದರೆ ತಲೆ ಭಾರ ಆಗ್ಬೋದು, ನಾಸಿಯಾ, ವಾಮಿಟಿಂಗ್, ವಾಂತಿ ಸಂಕಟ, ಹೊಟ್ಟೆ ಉಬ್ಬಿಸ್ಕೊಳ್ಬೋದು, ತುಂಬ ಸುಸ್ತಾಗುತ್ತೆ, ಮಸಲ್ ಕ್ರ್ಯಾಂಪ್ಸ್ ಕೂಡ ಬರ್ಬೋದು. ಇನ್ನು ಸಿವಿಯರ್ ಸಿಮ್ಟಮ್ಸ್ ಅಂದರೆ ಕನ್ಫ್ಯೂಷನ್ನು, ಡಿಸ್ಓರಿಯೆಂಟೇಷನ್, ಅಂದರೆ ಎಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋದು ಕೂಡ ಅರ್ಥ ಆಗಲ್ಲ, ಮಾನಸಿಕ ಸ್ಥಿತಿ ಕೂಡ ಏರ್ಪೇರಾಗಿರುತ್ತೆ, ಸೀಸರ್ಸ್ ಅಂದರೆ ಫಿಟ್ಸ್ ಕೂಡ ಬರ್ಬೋದು, ಕೋಮಾ ಮತ್ತು ಜ್ಞಾನ ತಪ್ಪಿ ಸಾವು ಕೂಡ ಸಂಭವಿಸ್ಬೋದು. ಇವು ಸಾಧಾರಣ ಎಂಡ್ಯೂರೆನ್ಸ್ ಅಥ್ಲೆಟಿಕ್ಸಲ್ಲಿ, ಸೈಕ್ಯಾಟ್ರಿಕ್ ಪೇಷಂಟ್ಸಲ್ಲಿ ಮತ್ತು ವಾಟರ್ ಡ್ರಿಂಕಿಂಗ್ ಕಾಂಟೆಸ್ಟ್, ಇಂತಹ ಸಂದರ್ಭದಲ್ಲಿ ಕೋಮಾ ಮತ್ತು ಸಾವು ಸರ್ವೇ ಸಾಮಾನ್ಯ. ಈ ವಾಟರ್ ಇಂಟಾಕ್ಸಿಕೇಷನ್ ಅಥವಾ ವಾಟರ್ ಪಾಯ್ಸನಿಂಗನ್ನು ಹೇಗೆ ತಡೆಗಟ್ಟೋದು? ಮೊದಲನೇದಾಗಿ ನಮ್ಮ ದೇಹ ಹೇಗೆ ಹೇಳುತ್ತೆ ಹಾಗೆ ಕೇಳಬೇಕು. ಯಾವಾಗ ನೀರು ಬೇಕು ಅಂತತ್ತೆ ಆವಾಗ ಮಾತ್ರ ಕುಡಿಬೇಕು. ತುಂಬ ಜಾಸ್ತಿ ನೀರು ಕುಡಿಯೋಕ್ಕೆ ಹೋಗಬಾರ್ದು. ಅದರ ಬದಲು ಫ್ಲೂಯಿಡ್ಸ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ತರೋ ಅಂಥ ಎಲೆಕ್ಟ್ರಾಲ್ ಪೌಡರ್ಗಳು, ಸ್ಪೋರ್ಟ್ಸ್ ಡ್ರಿಂಕ್ಸ್ಗಳು ಉತ್ತಮ. ಇನ್ನು ದಿನಪೂರ್ತಿ ನೀರಿನಂಶ ಸರಿಯಾಗಿರುವಂತೆ ಪದೇ ಪದೇ ಸ್ವಲ್ಪನೇ ನೀರು ಕುಡಿತಾ ಇದ್ದರೆ ಒಳ್ಳೆಯದು. ಬದಲಿಗೆ ಒಟ್ಟಿಗೆ ತುಂಬ ನೀರು ಕುಡಿಯೋದು ಅಪಾಯ. ಇನ್ನು ವಾಟರ್ ಇಂಟಾಕ್ಸಿಕೇಷನ್ ಚಿಕಿತ್ಸೆಗೆ ಬಂದರೆ ಮೈಲ್ಡ್ ಕೇಸಲ್ಲಿ, ಅಂದರೆ ಸುಮ್ಮನೆ ತಲೆಭಾರ, ವಾಂತಿ ಸಂಕಟ, ಹೊಟ್ಟೆ ಉಬ್ಬರಿಸೋದು ಆ ಥರ ಇದ್ದಾಗ ನೀರು ಕುಡಿಯೋದನ್ನು ಕಮ್ಮಿ ಮಾಡ್ಕೊಳ್ಳಿ. ಮೈಯಲ್ಲಿ ಸೋಡಿಯಂ ಮತ್ತು ಮೆಗ್ನೀಷಿಯಮ್, ಇನ್ನೂ ಅನೇಕ ಥರ ಉಪ್ಪು ಕಮ್ಮಿ ಆಗಿರುತ್ತೆ, ಅದನ್ನು ನಾವು ರೀಪ್ಲೇಸ್ ಮಾಡ್ಕೋಬೇಕು. ಅಂದರೆ ORS ಲಿಕ್ವಿಡನ್ನು ತೊಗೊಳ್ಬೋದು. ಇನ್ನು ಸಿವಿಯರ್ ಇಂಟಾಕ್ಸಿಕೇಷನಲ್ಲಿ ಫಿಟ್ಸ್ ಬರ್ತಾ ಇರುತ್ತೆ, ಜ್ಞಾನ ತಪ್ಪಿರ್ಬೋದು, ಅಥವಾ ಡಿಸ್ಓರಿಯೆಂಟೇಷನ್ ಆಗಿರುತ್ತೆ. ಆವಾಗ ತಕ್ಷಣ ಹತ್ತಿರ ಇರುವ ಆಸ್ಪತ್ರೆಗೆ ಹೋದರೆ ಅವರು ಸೋಡಿಯಂ ಲೆವೆಲ್ ಮತ್ತು ಅದೆಲ್ಲ ಚೆಕ್ ಮಾಡಿ ಅದಕ್ಕೆ ತಕ್ಕನಂಗೆ ಸೋಡಿಯಂ IV ಇನ್ಫ್ಯೂಷನ್ ಕೊಡ್ತಾರೆ ಮತ್ತು ಮೆಡಿಕಲ್ ಸೂಪರ್ವಿಷನ್ ಮಾಡಿ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನು ಎಳೆ ಹಸುಗೂಸುಗಳಲ್ಲಿ
ವಾಟರ್ ಇಂಟಾಕ್ಸಿಕೇಷನ್ ಕಾಮನ್. ಮಕ್ಕಳಿಗೆ 6 ತಿಂಗಳ ತನಕ ಎದೆ ಹಾಲಷ್ಟೇ ಸಾಕಾಗುತ್ತೆ. ಯಾವುದೇ ಕಾರಣಕ್ಕೆ ಈ ಟ್ಯಾಪ್ ವಾಟರ್ ಕುಡಿಸೋದು, ಅತಿಯಾಗಿ ನೀರು ಕುಡಿಸೋದು ಮಾಡಬಾರ್ದು. ಒಟ್ಟಿನಲ್ಲಿ ನಾನು ಹೇಳೋದೇನೆಂದರೆ, ಈ ವಾಟರ್ ಇಂಟಾಕ್ಸಿಕೇಷನ್ ಅಥವಾ ಓವರ್ ಹೈಡ್ರೇಷನ್ ಆಗದಿದ್ದಂಗೆ, ಅದೇ ಥರ ಡಿಹೈಡ್ರೇಷನ್ ಆಗದಿದ್ದಂಗೆ ನಾವು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಕುಡಿತಾ ಇರಬೇಕು. ಒಟ್ಟಿಗೆ ಘಟ ನೀರು ಕುಡಿಯೋದನ್ನ ಅವಾಯ್ಡ್ ಮಾಡಬೇಕು. ಇಷ್ಟು ಹೇಳಿ ಇಂದಿನ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.